ಹೇ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಮ ಏರಿಯಾದಲ್ಲಿ, ಅದು ಸಹಕಾರ ನಗರದಲ್ಲಿ ನಮ್ಮ ವಾಸವಿಯವರು ಕಂಡಕ್ಟ್ ಮಾಡಿರುವಂಥ ಮಾವಿನ ಹಣ್ಣಿನ ಮೇಳಕ್ಕೆ ಹೋಗಿದ್ದೀವಿ ನಾವು. ಹಲೋ, ಇದು ಫಸ್ಟಿಗೆ ಹೋದ್ವಿ, ಆದರೆ ಸಿಕ್ಕಾಪಟ್ಟೆ ಪ್ರೈಸು ತುಂಬ ಜಾಸ್ತಿ ಇತ್ತು. ಆದರೂ 1, 2, 3 ನನ್ನ ಮಕ್ಕಳಿಗೋಸ್ಕರ, ವೈಫ್ಗೋಸ್ಕರ ಟ್ರೈ ಮಾಡಿದ್ವಿ. ಕೆಲವೊಂದು ಎಲ್ಲ ಚೆನ್ನಾಗೇ ಇದೆ. ಆಲ್ಮೋಸ್ಟ್ ಇನ್ನೂ ಐಟಮ್ ಸ್ಟಾಕ್ ಎಲ್ಲ ಬರಬೇಕು ಅಂತ ಅಂದರು. ನಮಗೆ ಸಿಕ್ಕಿರೋದ್ರಲ್ಲಿ ಸಂತೋಷವಾಗಿ ನೋಡಿಕೊಂಡು ಬಂದ್ವಿ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ಗೆ ಹೋಗಿದ ತಕ್ಷಣ ಸ್ಟಾಲ್ಸು ಮತ್ತು ಹ್ಯಾಂಡ್ ಬ್ಯಾಗ್ಸು, ಮ್ಯಾಟ್ಸು ಎಲ್ಲ ಇತ್ತು. ಸೊ ಒಳಗಡೆ ಹೋಗಿ ಲೆಫ್ಟ್ ಸೈಡ್ ತೊಗೊಂಡ್ರೆ ನಮಗೆ ಮ್ಯಾಂಗೋ ಮೇಳದ್ದು ಫುಡ್ ಕೌಂಟ್ರ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದ್ವಿ. ಆಮೇಲೆ ಇದು ಕುನಾಫ ಇತ್ತು, ಮ್ಯಾಂಗೋ ಕುನಾಫ ಟ್ರೈ ಮಾಡೋಣ ಅಂದರೆ ಖಾಲಿ ಅಂತ ಅಂದರು. ಆಮೇಲೆ ಇಲ್ಲಿ ಪೂರಿ ಸೀಕರಣೆ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಅದು ನಾರ್ಮಲ್ ಮನೇಲಿ ನಾವೇ ರೆಗ್ಯುಲರಾಗಿ ಮಾಡ್ಕೊತೀವಿ. ಸೊ ಏನಪ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಟ್ವಿಸ್ಟರ್ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ಇಲ್ಲ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರು. ಮ್ಯಾಂಗೋ ಹೋಳಿಗೆ ತಿನ್ನೋಣ ಅಂದ್ಕೊಂಡ್ವಿ. ಮ್ಯಾಂಗೋ ಹೋಳಿಗೆ ತಿನ್ನೋಕೆ ಹೋದರೆ ಕ್ಯೂವೇ ಒಂದು ಅಷ್ಟು ಇದೆ. ಆ ಕ್ಯೂವಲ್ಲಿ ಮ್ಯಾಂಗೋ ಹೋಳಿಗೆನೇ ಆಗೋಗುತ್ತೆ ಅಂತ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ ಗೇಮ್ಸ್ ಎಲ್ಲ ತುಂಬ ಇತ್ತು. ನನ್ನ ಮಕ್ಳಿಗೆ ಗೇಮ್ಸ್ ಆಡಬೇಕು ಅಂದರು. ಸೊ ಆಲ್ಮೋಸ್ಟ್ ಅಲ್ಲಿ ತುಂಬ ಹೊತ್ತು ಸ್ಪೆಂಡ್ ಮಾಡಿದ್ವಿ. ಮಕ್ಕಳೆಲ್ಲ ಗೇಮ್ ಆಡಿದ್ರು. ಸೊ ಆಮೇಲೆ ಬರ್ತಾ ಒಂದು ಸಣ್ಣ ಪುಟ್ಟ ಎಲ್ಲ ನೋಡಿದ್ವಿ. ಪಾನಿಪುರಿ ಅದು ಇದು ಎಲ್ಲದಕ್ಕೂ ಕ್ಯೂ ಜಾಸ್ತಿ. ಇವತ್ತೇ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಜನ ಜಾಸ್ತಿ ಇದ್ದರು. ಸೊ ನಾಳಿದ್ದು ಇನ್ನೂ 2 ಡೇಸ್ ಇರುತ್ತೆ. ಒಂದೊಂದು ಸರಿ ಟ್ರೈ ಮಾಡಬೇಕು. ನೀವು ಹತ್ರದಲ್ಲಿ ಸಹಕಾರ ನಗರದಲ್ಲಿ ಎಲ್ಲಾದರೂ ಇದ್ದರೆ ನೀವು ವಿಸಿಟ್ ಕೊಡಿ. ನಿಮಗೂ ಪ್ರೈಸಸ್ ಎಲ್ಲ ಕೇಳಿದ್ರೆ ಗೇಮ್ಸ್ ಆಡೋಕ್ಕೆ ಎಷ್ಟು ಹೈಕ್ ಇದೆ ಅಂದರೆ, ನಾವು ಹೋಗ್ತಿರೋ ಟೈಮಲ್ಲಿ 30 ರುಪೀಸೇ ಒಂದು ದೊಡ್ಡದಾಯಿತು. ಇವ್ರ ಕಾಲದಲ್ಲಿ ಅದು 1 to 3 ಜಾಸ್ತಿನೇ ಇತ್ತು. ಆದರೆ ಈ ಮಕ್ಕಳು ಬಿಡೋದಿಲ್ವಲ್ಲ, ಅವ್ರಿಗೆ ಅದೇ ಅಟ್ರ್ಯಾಕ್ಷನ್ನು. ಅವರು ಹಂಗೆ ಪ್ಲ್ಯಾನ್ ಮಾಡ್ತಾರೆ ನೋಡಿ. ಮತ್ತು ಬರ್ತಾ ಸಿಕ್ಕಾಪಟ್ಟೆ ವೆರೈಟೀಸ್ ಮಾವಿನ ಹಣ್ಣು, ಚಿಕ್ಕದ್ರಿಂದ ಹಿಡಿದು ದೊಡ್ಡ ಸೈಜು, ಆ ಥರ ವೆರೈಟಿ ಮಾವಿನ ಹಣ್ಣೆಲ್ಲ ಇಟ್ಟಿದ್ರು. ಮ್ಯಾಂಗೋ ಮೇಳ ಅಂದಮೇಲೆ ಮ್ಯಾಂಗೋ ಇರಲೇಬೇಕಲ್ಲ. ಸೆಲ್ಲಿಂಗೂ ಇದೆ, ಟೇಸ್ಟ್ ಮಾಡೋಕ್ಕೂ ಇದೆ, ಎಲ್ಲ ಇದೆ. ಹುಬ್ಳಿ ಕಡೆಯಿಂದ ಅವ್ರು ಬೇರೆ ಬಂದಿದ್ದರು. ಮತ್ತು ನಾವಿಲ್ಲಿ ಫಸ್ಟು ಮಿಲ್ಕ್ ಶೇಕ್ ಅಂತ ಮತ್ತು ಫಲೂಡಾ ತೊಗೊಂಡ್ವಿ. ಸೊ ಇಲ್ಲಿ ನೋಡಿ ಮ್ಯಾಂಗೋ ಫಲೂಡಾ ತೊಗೊಂಡಿದ್ದು ನಾವಿದು. ಮ್ಯಾಂಗೋ ಮಿಲ್ಕ್ ಶೇಕ್ ಆಲ್ರೆಡಿ ಟೇಸ್ಟ್ ಮಾಡಿದ್ದಾಯಿತು. ಇದು ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲೇ ನನ್ನ ಮಕ್ಕಳೆಲ್ಲ ಕುಡಿದ್ಬಿಟ್ಟಿದ್ರು. ಸೊ ಫಲೂಡಾ ಮಾತ್ರ ನನ್ನ ಕೈಯಲ್ಲಿ ಆದಷ್ಟು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೆ ಒಂದು ಸಪ್ರೇಟ್ ಗ್ಲಾಸ್ ಇಸ್ಕೊಂಡು ಅವನಿಗೆ ಬೇರೆ ಕೊಟ್ಟಿದ್ದಕ್ಕೆ ಅವ್ನ ಮಕ್ಕ ಹಂಗೆ ಸಪ್ಪೆ ಮಾಡ್ಕೊಂಡಿದ್ದ ನೋಡಿ. ನಾವು ಹಿಂಗೆ ಟೇಸ್ಟ್ ಮಾಡ್ತಾಯಿದ್ವಿ. ಮಸ್ಟ್ ಟ್ರೈ ಅನ್ಬೋದು. ಯಾಕಂದರೆ ಬೇರೆ ಫಲೂಡಾಗಳು ತಿಂದಿದ್ವಿ. ಮ್ಯಾಂಗೋ ಫಲೂಡಾ ಒಂಥರ ಡಿಫ್ರೆಂಟಾಗಿ ಟೇಸ್ಟ್, ಅದು ಈ ಸೀಸನಲ್ಲಿ ತಿಂತೀವಲ್ಲ. ಸೊ ಅದು ಸೂಪರ್ ಟೇಸ್ಟು. ನೀವು ನಿಯರ್ ಬೈ ಇದ್ದಾಗ ನೀವು ಟ್ರೈ ಮಾಡಿ. ಸೊ ಇವತ್ತೇ ಫಸ್ಟ್ ಆಗಿರೋದ್ರಿಂದ May 15th, 16th, 17th 3 ಡೇಸ್ ಕಂಡಕ್ಟ್ ಮಾಡಿದ್ದಾರೆ ನಮ್ಮ ವಾಸವಿ ಅವರು ಮ್ಯಾಂಗೋ ಮೇಳದ. ಇಲ್ಲಿ ಇದು ಗೇಮ್ಸ್ ಎಲ್ಲ ಆಗಿದ್ಮೇಲೆ ಇನ್ನೊಂದು ಕೌಂಟರ್ ಸೈಡ್ಗೆ ಹೋದ್ವಿ. ಇಲ್ಲಿ ನೋಡಿ ಟ್ರೈನು, ಏರೋಪ್ಲೇನು ಮತ್ತು ಇದು ಆ ಬೋಟ್ ಬಂದು ನಾವು ಆಡೋ ಟೈಮಿಂದನೂ ಇದೆ. ಮತ್ತು ಈ ಟ್ರೈನು, ಏರೋಪ್ಲೇನು ಮಕ್ಕಳು ಹಠ ಮಾಡಿದ್ದಕ್ಕೆ ನಾವೊಂದು ಕಾರಲ್ಲಿ ಕೂತ್ಕೊಂಡು ಅದೊಂದು ಗೇಮ್ ಆಡಿದ್ರು. ಮತ್ತು ಇಲ್ಲಿ ಟ್ರೈನ್ ಆಡಬೇಕು ಅಂಥೇಳಿ ತುಂಬ ಕ್ಯೂ ಇದ್ದರು ಮಕ್ಕಳು. ಇಲ್ಲಿ ಆಟ ಆಡೋಕ್ಕೂ ಕ್ಯೂ ಇದ್ದರು. ಸೊ ಅದಕ್ಕೋಸ್ಕರ ನಾವು ಸ್ಕಿಪ್ ಮಾಡಿಕೊಂಡು ಇನ್ನೊಂದು ಸೈಡ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಇಲ್ಲಿ ಮಕ್ಕಳಿಗೆ ಸ್ಟೇಷ್ನರಿ ಐಟಮ್ಸು ಮತ್ತು ದೊಡ್ಡವ್ರಿಗೆ ಬಟ್ಟೆಗಳು, ನಾರ್ಮಲ್ ಎಲ್ಲ ಕಡೆ ಸ್ಟಾಲ್ಸ್ ಹಾಕ್ತಿರ್ತಾರಲ್ಲ ಆ ಥರ ಸ್ಟಾಲ್ಸ್ ಎಲ್ಲ ಹಾಕಿದರು. ಇಲ್ಲಿ ಮ್ಯಾಂಗೋ ಉತ್ಸವದಲ್ಲಿ ಬಂದ್ಬಿಟ್ಟು ಮ್ಯಾಂಗೋ ಬೇಕ್ರಿ ಅಂತಲೇ ಇಟ್ಟಿದ್ರು. ಸೊ ಮ್ಯಾಂಗೋದಲ್ಲಿ ಮಾಡಿರೋ ಕೇಕು ಅದೆಲ್ಲ ವೆರೈಟಿನೂ ಇಟ್ಟಿದ್ರು ಅದ್ರೊಳಗಡೆ. कुछो नहीं
ಅಲ್ಲಿ ಗೇಮ್ ಆಡಿದ್ಮೇಲೆ ಇಲ್ಲಿ ಬೈಕ್ ರೇಸ್ ಆಡಬೇಕು ಅಂತ ಅಂದ್ಲು ಮಗಳು. ಅದಕ್ಕೆ ಅಪ್ಪ ಮಗಳು ಸೇರಿಕೊಂಡು ದಿತ್ತಿಂಗೆ ಆಡೋಕ್ಕೆ ಗೊತ್ತಿರಲಿಲ್ಲ ಬೈಕ್ ರೇಸ್ ಹೇಗೆ ಅಂತ. ಅವರಪ್ಪ ಕಲಿಸ್ತಾ ಇದ್ದಾರೆ ಹೇಗೆ ಆಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಈ ಮಕ್ಳಿಗೆ ಗೊತ್ತಲ್ಲ, ಒಂದು ಗೇಮ್ ಸಾಕು ಕಂಡ್ರು ಅಂದರೆ ಇನ್ನೊಂದು ಬೇಕು ಅಂತ ಫುಲ್ ಹಠ ಮಾಡಿದ್ದಕ್ಕೆ ಮತ್ತೆ ಇನ್ನೊಂದು ಕಾಂಪ್ಲಿಮೆಂಟ್ರಿ ಆಗಿ ಅವ್ರಿಗೆ ಮತ್ತೆ ಇನ್ನೊಂದ್ರಲ್ಲಿ ಕುತ್ಕೊಂಡಿದ್ದಾಯಿತು. ಸೊ ಇದ್ರಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ಈ ಟ್ರೈನ್ ಬೇಕು ಇನ್ನೊಂದು ಟ್ರೈನ್ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇವನು ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬೈಕ್ ರೇಸ್ಗೆ ಇವನೊಂದು ಕೂತ್ಕೊಂಡ. ಅವ್ರ ಅಕ್ಕ ಒಂದ್ಸಲ ಆಡಿದ್ದಾಯಿತು, ಮತ್ತು ಇವಾಗ ಇವನು ಕೂತ್ಕೊಂಡು ಬೈಕ್ ರೇಸ್ ಆಡ್ತಾ ಇದ್ದಾರೆ ನೋಡಿ. ಅವ್ರ ಅಪ್ಪ ಆಡಿಸ್ತಾ ಇದ್ದಾರೆ ಮಗಳಿಗೂ ಅಪ್ಪಗೂ ಹೇಳ್ಕೊಟ್ಟು ಆಡಿಸ್ತಾ ಇದ್ದಾರೆ. ಸೊ ಫೈನಲಿ ಇವರೇ ಫಸ್ಟ್ ವಿನ್ ಆದರು ಬೈಕ್ ರೇಸಲ್ಲಿ. ಫುಲ್ ಖುಷಿ ಇಬ್ಬರೂ, ಅಪ್ಪ ಮಗಳು ಎಲ್ಲ ಫುಲ್ ಖುಷಿ ಬೈಕ್ ರೇಸಲ್ಲಿ ನೋಡಿ. ಫಸ್ಟ್ ವಿನ್ ಆದರು ಇವರೇ. ಮತ್ತೊಂದ್ರಾ ಹೆಂಗಿದೆಯಾ? ಸೂಪರ್. ಸೊ ಅದಾದಮೇಲೆ ಹೊರಗಡೆ ಬಂದು ಫ್ರೆಂಚ್ ಫ್ರೈಸು ಇಷ್ಟ ತಿಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಮ್ಯಾಂಗೋ ಉತ್ಸವ ಹೀಗಿತ್ತು. ನೀವು ಹೋಗಿ ವಿಸಿಟ್ ಮಾಡಿದರೆ ಆಲ್ರೆಡಿ ವಿಸಿಟೆಡ್ ಎಂದು ಕಮೆಂಟ್ ಮಾಡಿ, ಹೇಗಿತ್ತು ಎಂದು ಕಮೆಂಟ್ ಸೆಕ್ಷನ್